ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ರಾಮಕಥೆ ಪ್ರಾರಂಭವಾದ ಮೇಲೆ ನಿಮ್ಮ ಜೀವನವೆಲ್ಲ ರಾಮಮಯವಾಗಿದೆ. ನಮಗಂತೂ ಪ್ರತಿನಿತ್ಯ ರಾಮಾಯಣದ ಅಧ್ಯಯನ, ಚಿಂತನೆ ಮುಂತಾದವುಗಳಲ್ಲೇ ನಮ್ಮ ಸಮಯವೆಲ್ಲ ಹೋಗ್ತಾ ಇದೆ. ಶ್ರೀ ಕಲಿಯನ್ನಂತೂ ಗೂಗಲ್, ಇಂಟರ್ನೆಟ್ಟು, ಯೂಟ್ಯೂಬ್ ಮುಂತಾದ ಕಡೆಗಳಲ್ಲಿರುವಂತಹ ಎಲ್ಲ ರಾಮಾಯಣದ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಮ್ಮಲ್ಲೂ ರಾಮಾಯಣದ ವಿಶಿಷ್ಟ ಸಂಗ್ರಹ ಮತ್ತು ಸಂಶೋಧನೆ ನಡೀತಾ ಇದೆ ರಾಮನ ಅನುಗ್ರಹದಿಂದ. ಜಗತ್ತಿನ ಅದೆಷ್ಟು ವಿದ್ವಾಂಸರು ಶ್ರೀರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ನೀವು ಇವತ್ತು ಒಂದು ಅಪೂರ್ವವಾದಂತಹ ಪ್ರಪಂಚದ ನಕ್ಷೆಯನ್ನು ನೋಡ್ತಾ ಇದ್ದೀರಿ. ಅದೇ ಸುಗ್ರೀವನ ಅಟ್ಲಾಸ್. ಸುಗ್ರೀವ ಸುತ್ತಾಡಿದಂತಹ ಪ್ರದೇಶಗಳು, ಸುಗ್ರೀವ ಅಂಟಾರ್ಟಿಕಾ ಮಾತ್ರ ಅವನು ಹೋಗಲಿಲ್ಲ, ಬಾಕಿ ಎಲ್ಲ ಕಡೆ ಸುಗ್ರೀವ ಸಂಚಾರ ಮಾಡಿದ್ದಾನೆ. ಆಗಿನ ಭೂಪ್ರದೇಶಕ್ಕೂ ಈಗಿನ ಭೂಪ್ರದೇಶಕ್ಕೂ ತುಂಬ ವ್ಯತ್ಯಾಸ ಇದೆ. ಆದರೆ ಆ ಪ್ರದೇಶಗಳೆಲ್ಲ ಈಗಲೂ ನಾವು ಅದನ್ನು ನೋಡಬಹುದು. ಆದ್ದರಿಂದನೇ ಸುಗ್ರೀವನಿಗೆ ಇಡೀ ಭೂಮಂಡಲದ ನಿಖರವಾದಂಥ ಮಾಹಿತಿ ಇತ್ತು. ಸುಗ್ರೀವನ ಅಟ್ಲಾಸ್ ಪ್ರಕಾರ ಭಾರತದಿಂದ ಪೂರ್ವಕ್ಕೆ ಆ್ಯಂಡೀಸ್ವರೆಗೆ, ಪಶ್ಚಿಮಿಗೆ ಆಲ್ಫಸ್ವರೆಗೆ, ದಕ್ಷಿಣಕ್ಕೆ ಅಂಟಾರ್ಟಿಕಾವರೆಗೆ, ಉತ್ತರಕ್ಕೆ ಆರ್ಕ್ಟಿಕ್ವರೆಗೆ ಭೂಪ್ರದೇಶವನ್ನು ಗುರುತಿಸಿದ್ದಾರೆ. ಇದೊಂದು ಅಪೂರ್ವವಾದಂಥ ಅಟ್ಲಾಸ್. ನಮ್ಮ ಕರ್ನಾಟಕದ ವೀರ ಕುವರ ಹನುಮಂತ ವಿಶ್ವವ್ಯಾಪಿ. ಈಗಲೂ ಮಧ್ಯ ದಕ್ಷಿಣ ಅಮೇರಿಕಾದ ಹೊಂಡುರಾಸ್ ಬಳಿಯ ಒಂದು ಕಾಡಿನಲ್ಲಿ ಹನುಮಂತನ ಬೃಹತ್ ವಿಗ್ರಹ ಇದೆ. ಇದನ್ನು ಸಿಟಿ ಆಫ್ ಮಂಕಿ ಗಾಡ್ ಎಂದು ಕರೀತಾರೆ. ಸ್ಥಳೀಯರೆಲ್ಲ ಅಲ್ಲಿಗೆ ಹೋಗಿ ಹನುಮಂತನಿಗೆ ಪೂಜೆ ಸಲ್ಲಿಸ್ತಾರೆ. ಒಂದು ಮಾಹಿತಿ ಪ್ರಕಾರ ಹನುಮಂತನೊಡನೆ ದಕ್ಷಿಣ ದಿಕ್ಕಿಗೆ ಹೊರಟಂತಹ ವಾನರರಲ್ಲಿ ಈ ಪ್ರಾಂತ್ಯದವರೇ ಅಧಿಕ ಸಂಖ್ಯೆಯಲ್ಲಿ ಇದ್ದರು ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಇಡೀ ಪ್ರಪಂಚದ ಎಲ್ಲ ಕಡೆ ವಾನರರಿದ್ದಾರೆ. ನೆನ್ನೆಯ ರಾಮಕಥೆಯಲ್ಲಿ ಅಸಂಖ್ಯ ವಾನರ ಸೈನ್ಯವನ್ನು ನೋಡಿದ ಭಕ್ತರೆಲ್ಲರಿಗೂ ಪರಮಾನಂದ ಆಗಿಬಿಟ್ಟಿದೆ. ಕೋಟಿ ಕೋಟಿ ವಾನರರು ಸೀತೆಯನ್ನು ಹುಡುಕಲು ಹೊರಟಿದ್ದಾರೆ. 4 ದಿಕ್ಕುಗಳಿಗೆ ಹೊರಟಿದ್ದಾರೆ. ಅವರೆಲ್ಲರಿಗೂ ಸುಗ್ರೀವ ಆ ದಿಕ್ಕುಗಳಲ್ಲಿ ಸಿಕ್ಕುವಂತಹ ನದಿಗಳನ್ನು, ಪರ್ವತಗಳನ್ನು, ತೋಟಗಳನ್ನೆಲ್ಲ ವಿವರಿಸಿ ಹೇಳಿದ್ದಾನೆ. ಎಲ್ಲರೂ ಆ ಸುಗ್ರೀವ ಆಜ್ಞೆಯನ್ನು ಸ್ವೀಕರಿಸಿ 4 ದಿಕ್ಕುಗಳಿಗೆ ಹೊರಟಿದ್ದಾರೆ. ವಾನರರು ಮನುಷ್ಯರಲ್ಲೇ ಒಂದು ಪಂಗಡ. ಅವರೆಲ್ಲ ಕಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ವಾನರರಿಗೆ ಒಂದು ಅಸಾಧಾರಣವಾದ ಶಕ್ತಿ ಒಂದಿತ್ತು. ಬೇಕಾದಾಗ ಅವರೆಲ್ಲ ಮನುಷ್ಯ ರೂಪವನ್ನು ತಾಳಬಹುದಾಗಿತ್ತು. ಹನುಮಂತ ಶ್ರೀರಾಮನನ್ನು ಮೊದಲು ಭೇಟಿಯಾದಾಗ ಅವನು ಬ್ರಹ್ಮಚಾರಿ ವೇಷದಲ್ಲಿದ್ದ. ಇವರು ಕಾಡುಗಳಲ್ಲೆಲ್ಲ ವಾಸ ಮಾಡ್ತಾ ಇದ್ದಿದ್ದರಿಂದ ಇವರಿಗೆ ಭಾಷೆ ಇಲ್ಲವೋ, ನಡೆನುಡಿ ಇಲ್ಲವೋ ಅನ್ನೋಂಥ ಸಂಶಯ ಬರ್ಬೋದು. ಖಂಡಿತ ಇಲ್ಲ. ಇವರೆಲ್ಲರಿಗೂ ಸಂಸ್ಕೃತ ಗೊತ್ತಿತ್ತು. ಸಂಸ್ಕೃತದ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದರು. ಒಳ್ಳೆಯ ಸಂಸ್ಕಾರ ಇತ್ತು. ಮುಂದೆ ಹನುಮಂತ ಸೀತಾದೇವಿಯೊಡನೆ ಸಂಸ್ಕೃತದಲ್ಲಿ ಮಾತಾಡ್ತಾನೆ. ಆದರೆ
ಅದು ಬೇರೆಯೇ ಸಂಸ್ಕೃತ. ಕಾರಣ ಅಂದರೆ ಸಂಸ್ಕೃತದಲ್ಲಿ ಮಾತಾಡಿಬಿಟ್ರೆ ಸೀತೆಗೆ ತಾನು ರಾವಣ ಬೇರೆ ವೇಷದಲ್ಲಿ ಬಂದಿದ್ದಾನೆ ಅಂತ ಸಂಶಯ ಬರ್ಬೋದು ಅಂತ ಅವನು ಬೇರೆ ಸಂಸ್ಕೃತದಲ್ಲಿ ಮಾತಾಡ್ತಾನೆ. ವಾನರರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇರಲಿಲ್ಲ, ಇಡೀ ಪ್ರಪಂಚದ ಎಲ್ಲ ಕಡೆ ಆವರಿಸಿದ್ರು. ಅವರು ಬೇರೆ ಬೇರೆ ರೂಪದಲ್ಲಿರ್ತಾಯಿದ್ರು, ಬೇರೆ ಬೇರೆ ವರ್ಣದಲ್ಲಿರ್ತಾ ಇದ್ದರು. ಅವರ ಆಹಾರ ಪದ್ಧತಿಗಳೆಲ್ಲ ಆಯಾಯ ಪ್ರದೇಶಕ್ಕನುಗುಣವಾಗಿರ್ತಾ ಇತ್ತು. ಅವರ ಸ್ವಭಾವಗಳು ಹಾಗೇ ಇತ್ತು. ಒಂದು ಸಂಶೋಧನೆಯ ಪ್ರಕಾರ ಸುಮಾರು 280 ಜಾತಿಯ ವಾನರರು ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅವರು ದಕ್ಷಿಣ ಅಮೇರಿಕಾದಲ್ಲಿದ್ದರು, ಇಂಡೋನೇಷ್ಯಾದಲ್ಲಿದ್ದರು, ಥೈಲ್ಯಾಂಡ್ನಲ್ಲಿದ್ದರು. ಹೀಗೆ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಈ ವಾನರರು ವ್ಯಾಪಿಸಿದ್ರು. ಈ ಎಲ್ಲ ವಾನರರು ಇಲ್ಲಿ ಬಂದು ಸೇರಿದ್ದಾರೆ. ಇವರು ಮಲ್ಲ ಯುದ್ಧದಲ್ಲಿ ಪ್ರವೀಣರು. ಇವರು ಸುಗ್ರೀವನಿಂದ ಎಲ್ಲ ವಿವರಗಳನ್ನು ಪಡೆದಂಥ ವಾನರರು ಎಲ್ಲ ದಿಕ್ಕುಗಳಿಗೂ ಹೋಗಿ ಎಲ್ಲ ಕಡೆ ಹುಡುಕ್ತಾರೆ. ನಾನು ಮೊದಲೇ ಹೇಳಿದಂತೆ ಒಂದು ಜಾಗವನ್ನು ಬಿಡದೆ ಪ್ರತಿಯೊಬ್ಬ ವಾನರರು ಹುಡುಕ್ತಾರೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ, ಆಹಾರ ಸ್ವೀಕರಿಸೋದಿಲ್ಲ. ಸುಗ್ರೀವ ಹೇಳಿದಾನೆ 1 ತಿಂಗಳಲ್ಲಿ ಸೀತೆಯನ್ನು ಹುಡುಕಬೇಕು ಅಂತ. ಅದಕ್ಕೋಸ್ಕರ ಅವರು ಸತತವಾಗಿ ಎಲ್ಲ ಕಡೆ ಸುತ್ತಾ ಇದ್ದಾರೆ. ಇನ್ನೇನು 1 ತಿಂಗಳು ಮುಗಿತಾ ಬಂತು. 3 ದಿಕ್ಕುಗಳಿಗೆ ಹೋಗಿದ್ದಂಥ ವಾನರರಿಗೆ ಸೀತೆ ಸಿಕ್ಕಲೇ ಇಲ್ಲ. ಹೇಗೆ ಸುಗ್ರೀವನ ಬಳಿಗೆ ಹೋಗೋದು? ಬಹಳ ಭಯ ಆಗುತ್ತೆ. ಆದರೂ ತಾವು 1 ತಿಂಗಳು ಸುತ್ತಾಡಿದಂತಹ ಜಾಗಗಳಲ್ಲೆಲ್ಲ ಸೀತೆ ಸಿಕ್ಕಲಿಲ್ಲ ಅನ್ನೋದನ್ನು ಸುಗ್ರೀವನಿಗೆ ಹೇಳೋಣ ಅಂತ ಅವರೆಲ್ಲ ಹಿಂತಿರುಗ್ತಾರೆ. ಸುಗ್ರೀವನ ಹತ್ರ ಹೇಳ್ತಾರೆ. ತಾವು ಹೋದ ಜಾಗದ ವಿವರಗಳನ್ನೆಲ್ಲ ಹೇಳ್ತಾರೆ. ಎಲ್ಲೂ ನಾವು ಸೀತೆಯನ್ನು ಕಾಣಲಿಲ್ಲ ಅಂತ ಅವ್ರು ಹೇಳ್ತಾರೆ. ಆಗ ಸುಗ್ರೀವ ತುಂಬ ಬೇಸರ ಪಟ್ಕೊಳ್ತಾನೆ. ಆದರೆ ಸುಗ್ರೀವನಿಗೆ, ವಾನರರಿಗೆ ಒಂದು ಮಹಾವಿಶ್ವಾಸ ಇದೆ. ಅದು ಅಂತ ಹೇಳಿದ್ರೆ, ಈ ದಕ್ಷಿಣ ದಿಕ್ಕಿಗೆ ಹೋಗಿರುವಂಥ ಹನುಮಂತ ಮಹಾಬಲಾಢ್ಯ, ಬಹಳ ಧೈರ್ಯಶಾಲಿ. ಅವನು ಖಂಡಿತ ಸೀತೆಯನ್ನು ಹುಡ್ಕೊಂಡು ಬರ್ತಾನೆ. ಕಾರಣ ಅಂದರೆ ರಾವಣ ಸೀತೆಯನ್ನು ಎತ್ತುಕೊಂಡು ಹೋದಂಥ ದಿಕ್ಕು ದಕ್ಷಿಣ ದಿಕ್ಕೆ. ಆದ್ದರಿಂದ ಹನುಮಂತ ಖಂಡಿತ ನಮಗೆ ಒಳ್ಳೆಯ ಸುದ್ದಿಯನ್ನು ಕೊಡ್ತಾನೆ ಅಂತ ಎಲ್ಲರೂ ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ಅತ್ತ ಹನುಮಂತ, ಅಂಗದ ಮುಂತಾದಂಥ ವಾನರರು ದಕ್ಷಿಣ ದಿಕ್ಕಿನ ಮೂಲೆಗಳನ್ನೆಲ್ಲ ಸುತ್ತಾ ಇದ್ದಾರೆ. ವಿಂಧ್ಯ ಪರ್ವತದ ಗುಹೆಗಳಿಗೆ ಹೋಗ್ತಾರೆ, ಕಾಡುಗಳಿಗೆ ಹೋಗ್ತಾರೆ, ನದಿ ಪ್ರದೇಶಕ್ಕೆ ಹೋಗ್ತಾರೆ. ಆ ಹನುಮಂತ, ಅಂಗದ ಮರಗಳ ಮೇಲೆಲ್ಲ ನೋಡ್ತಾರೆ, ಎಲ್ಲ ಕಡೆ ಸುತ್ತಾರೆ. ಅವರು ಒಂದು ದುರ್ಗಮವಾದಂತಹ ಕಾಡನ್ನು ಪ್ರವೇಶ ಮಾಡ್ತಾರೆ. ಆ ಕಾಡಿನಲ್ಲಿ ಇವರ ಎದುರಿಗೆ ಒಬ್ಬ ಭಯಂಕರ ಸ್ವರೂಪದ ರಾಕ್ಷಸ ಬರ್ತಾನೆ. ಆ ರಾಕ್ಷಸನ ನೋಡಿದ ತಕ್ಷಣ ಅಂಗದನಿಗೆ ಅನ್ನಿಸ್ತು ಇವನೇ ರಾವಣ ಇರಬೇಕು ಅಂತ. ಆ ರಾಕ್ಷಸನು ಇವರ ಮೇಲೆ ಬಿದ್ದು ಯುದ್ಧಕ್ಕೆ ಶುರು ಮಾಡ್ತಾನೆ. ಆಗ ಅಂಗದ ಏನು ಮಾಡ್ದ ಅಂದರೆ, ಅವನ ಅಂಗೈನಲ್ಲಿ ಇವನನ್ನು 1 ಸಲ ಅಪ್ಪಳಿಸ್ದ. ಅಷ್ಟೇ. ಆ ತನ್ನ ಅಂಗೈಯಿಂದ ಅಪ್ಪಳಿಸಿದಂತಹ ಆ ರಾಕ್ಷಸ ಒಂದೇ ಪ್ರಹಾರಕ್ಕೆ ಮೃತನಾಗ್ಬಿಟ್ಟ. ಅದಾದ ನಂತರ ಮತ್ತೆ ಇವರು ಹುಡುಕಾಟವನ್ನೆಲ್ಲ ಶುರು ಮಾಡ್ತಾರೆ. ಅವರು ಮುಂದೆ ಹೋಗುವಂತಹ ಜಾಗಗಳನ್ನೆಲ್ಲ ನಾಳೆ ನಾವು ನೋಡೋಣ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ. ಸೀತಾ